ಮೊದಲಿನ ಗಾಂಭೀರ್ಯತೆನೂ ಈಗಿಲ್ಲ, ಅದ್ರ ಜೊತೆಗೆ ಅಧಿಕಾರಿಗಳ ಮೇಲೆ ಏಕಾಏಕಿ ರೇಗಾಡುವಂಥದ್ದು ಇದೆಲ್ಲ ನೋಡಿದ್ರೆ ಅಪ್ಪ ಇಲ್ಲಪ್ಪ ಮರುವಾಗಿದ್ದೀರಿ. ಅದೇನೋ ಅಂತಾರಲ್ಲ B12 ಅಂತ ಯಾವುದೋ ಒಂದು ಇದಿದೆ, ಔಷಧಿ ಇದೆ. ಆ B12 ಕೊಟ್ಟರು ಕೂಡ ಅದು ಕಷ್ಟ ಕಂಡ್ರಿ. ವಯಸ್ಸಾಯ್ತು ರೀ, ವಯಸ್ಸಾಯಿತು ಅನ್ನೋದಕ್ಕಿಂತ ಟೆನ್ಷನ್ನು. ಏನು ಸುಮ್ಮನೆ ಬಿಡ್ತಾರೆ ಸಿದ್ದರಾಮಯ್ಯನವ್ರಿಗೆ? ಕುರ್ಚಿಗೆ ಅರ್ಥ ಅಂತಲ್ಲ, ಅವ್ರಿಗೇನಾಗಿದೆ, ಕಿವಿ ಕಚ್ಚೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಆ ಕಿವಿ ಕಚ್ಚೋರು ತಡ್ಕೊಳಕ್ಕಾಗ್ದಿರಾ ಮರು ಜಾಸ್ತಿ ಆಗ್ತದೆ. ಹಾಗಾಗಿ ಏನೋ ಒಂಥರ ಓಡ್ಕೊಂಡು ಹೋಗಲಿ ಅಂತ ಇದ್ದರು. ಇದು ಇನ್ನು ತುಂಬ ದಿನ ನಡೆಯೋದಿಲ್ಲ. ನೀವೇನು ಬೇಕಾದ್ರೂ ಮಾತಾಡಿ, ದೇಶದ ಇತಿಹಾಸವನ್ನು ದೇಶಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡ ತೀರ್ಮಾನಕ್ಕೆ ಎಲ್ಲ ಒಂದು ಕಡೆ ಅಪಚಾರ ಮಾಡೋ ಪರಿಸ್ಥಿತಿಯಲ್ಲಿ ಏನು ನೀವು ಇದ್ದೀರಿ, ಇದನ್ನು ದಯವಿಟ್ಟು ಕೈ ಬಿಡ್ರಿ, ಗೌರವವಾಗಿ ನಡ್ಕೊಳ್ಳಿ. ದೇಶ ಇದ್ದರೆ ನಾವು, ಇಲ್ಲಾಂದರೆ ನಿಮ್ಮನ್ನ ಯಾರು ಮೂಸೋರು ಇಲ್ಲ, ನೀವು ಮಾರ್ಕೆಟು ಇಲ್ಲ. ಥ್ಯಾಂಕ್ ಯು. ಮೊದಲಿನ ಗಾಂಭೀರ್ಯತೆನೂ ಈಗಿಲ್ಲ, ಅದ್ರ ಜೊತೆಗೆ ಅಧಿಕಾರಿಗಳ ಮೇಲೆ ಏಕಾಏಕಿ ರೇಗಾಡುವಂಥದ್ದು ಇದೆಲ್ಲ ನೋಡಿದ್ರೆ ಅಪ್ಪ ಇಲ್ಲಪ್ಪ ಮರುವಾಗಿದ್ದೀರಿ. ಅದೇನೋ ಅಂತಾರಲ್ಲ B12 ಅಂತ ಯಾವುದೋ ಒಂದು ಇದಿದೆ, ಔಷಧಿ ಇದೆ. ಆ B12 ಕೊಟ್ಟರು ಕೂಡ ಅದು ಕಷ್ಟ ಕಂಡ್ರಿ. ವಯಸ್ಸಾಯ್ತು ರೀ, ವಯಸ್ಸಾಯಿತು ಅನ್ನೋದಕ್ಕಿಂತ ಟೆನ್ಷನ್ನು. ಏನು ಸುಮ್ಮನೆ ಬಿಡ್ತಾರೆ ಸಿದ್ದರಾಮಯ್ಯನವ್ರಿಗೆ? ಕುರ್ಚಿಗೆ ಅರ್ಥ ಅಂತಲ್ಲ, ಅವ್ರಿಗೇನಾಗಿದೆ, ಕಿವಿ ಕಚ್ಚೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಆ ಕಿವಿ ಕಚ್ಚೋರು ತಡ್ಕೊಳಕ್ಕಾಗ್ದಿರಾ ಮರು ಜಾಸ್ತಿ ಆಗ್ತದೆ. ಹಾಗಾಗಿ ಏನೋ ಒಂಥರ ಓಡ್ಕೊಂಡು ಹೋಗಲಿ ಅಂತ ಇದ್ದರು. ಇದು ಇನ್ನು ತುಂಬ ದಿನ ನಡೆಯೋದಿಲ್ಲ. ನೀವೇನು ಬೇಕಾದ್ರೂ ಮಾತಾಡಿ, ದೇಶದ ಇತಿಹಾಸವನ್ನು ದೇಶಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡ ತೀರ್ಮಾನಕ್ಕೆ ಎಲ್ಲ ಒಂದು ಕಡೆ ಅಪಚಾರ ಮಾಡೋ ಪರಿಸ್ಥಿತಿಯಲ್ಲಿ ಏನು ನೀವು ಇದ್ದೀರಿ, ಇದನ್ನು ದಯವಿಟ್ಟು ಕೈ ಬಿಡ್ರಿ, ಗೌರವವಾಗಿ ನಡ್ಕೊಳ್ಳಿ. ದೇಶ ಇದ್ದರೆ ನಾವು, ಇಲ್ಲಾಂದರೆ ನಿಮ್ಮನ್ನ ಯಾರು ಮೂಸೋರು ಇಲ್ಲ, ನೀವು ಮಾರ್ಕೆಟು ಇಲ್ಲ. ಥ್ಯಾಂಕ್ ಯು. ಮೊದಲಿನ ಗಾಂಭೀರ್ಯತೆನೂ ಈಗಿಲ್ಲ, ಅದ್ರ ಜೊತೆಗೆ ಅಧಿಕಾರಿಗಳ ಮೇಲೆ ಏಕಾಏಕಿ ರೇಗಾಡುವಂಥದ್ದು ಇದೆಲ್ಲ ನೋಡಿದ್ರೆ ಅಪ್ಪ ಇಲ್ಲಪ್ಪ ಮರುವಾಗಿದ್ದೀರಿ. ಅದೇನೋ ಅಂತಾರಲ್ಲ B12 ಅಂತ ಯಾವುದೋ ಒಂದು ಇದಿದೆ, ಔಷಧಿ ಇದೆ. ಆ B12 ಕೊಟ್ಟರು ಕೂಡ ಅದು ಕಷ್ಟ ಕಂಡ್ರಿ. ವಯಸ್ಸಾಯ್ತು ರೀ, ವಯಸ್ಸಾಯಿತು ಅನ್ನೋದಕ್ಕಿಂತ ಟೆನ್ಷನ್ನು. ಏನು ಸುಮ್ಮನೆ ಬಿಡ್ತಾರೆ ಸಿದ್ದರಾಮಯ್ಯನವ್ರಿಗೆ? ಕುರ್ಚಿಗೆ ಅರ್ಥ ಅಂತಲ್ಲ, ಅವ್ರಿಗೇನಾಗಿದೆ, ಕಿವಿ ಕಚ್ಚೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಆ ಕಿವಿ ಕಚ್ಚೋರು ತಡ್ಕೊಳಕ್ಕಾಗ್ದಿರಾ ಮರು ಜಾಸ್ತಿ ಆಗ್ತದೆ. ಹಾಗಾಗಿ ಏನೋ ಒಂಥರ ಓಡ್ಕೊಂಡು ಹೋಗಲಿ ಅಂತ ಇದ್ದರು. ಇದು ಇನ್ನು ತುಂಬ ದಿನ ನಡೆಯೋದಿಲ್ಲ. ನೀವೇನು ಬೇಕಾದ್ರೂ ಮಾತಾಡಿ, ದೇಶದ ಇತಿಹಾಸವನ್ನು ದೇಶಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡ ತೀರ್ಮಾನಕ್ಕೆ ಎಲ್ಲ ಒಂದು ಕಡೆ ಅಪಚಾರ ಮಾಡೋ ಪರಿಸ್ಥಿತಿಯಲ್ಲಿ ಏನು ನೀವು ಇದ್ದೀರಿ, ಇದನ್ನು ದಯವಿಟ್ಟು ಕೈ ಬಿಡ್ರಿ, ಗೌರವವಾಗಿ ನಡ್ಕೊಳ್ಳಿ. ದೇಶ ಇದ್ದರೆ ನಾವು, ಇಲ್ಲಾಂದರೆ ನಿಮ್ಮನ್ನ ಯಾರು ಮೂಸೋರು ಇಲ್ಲ, ನೀವು ಮಾರ್ಕೆಟು ಇಲ್ಲ. ಥ್ಯಾಂಕ್ ಯು.